ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಏನಂತಂದ್ರೆ, ನಮ್ಗೆ ಇನ್ನೇನು ದುಡ್ಡು ಬರುತ್ತೆ ಅಂತ ಆ ಸೂಚನೆಗಳು ಯಾವ್ಯಾವ ಥರ ಕಾಣ್ತಾವು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಂದರೆ ನಮಗೆ ದುಡ್ಡು ಬರೋಕ್ಕಿಂತ ಮುಂಚೆ ಒಂದಿಷ್ಟು ಸೂಚನೆಗಳು ಕಾಣಿಸ್ತವೆ, ಸಂಕೇತಗಳು. ಸೊ ಅವು ಯಾವುವು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ನಾವು ಮನೆಯಲ್ಲಿನೇ ಕುಂತ್ರೆ ನಮಗೆ ದುಡ್ಡು ಬರಬೇಕು, ಶ್ರೀಮಂತರಾಗಬೇಕು ಅನ್ನೋದು ತಪ್ಪು ಕಲ್ಪನೆ ನಮ್ಮದು. ಯಾವತ್ತೂ ಕೂಡ ಆ ಥರ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಒಂದು ಕಷ್ಟಪಟ್ಟರೆ ದುಡ್ಡು ಅದು ತಾನಾಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಿ. ಲಕ್ ಅನ್ನೋದು ಎಲ್ಲರ ಕಡೆನೂ ಇರಲ್ಲ. ಸೊ ಕುಂತಲ್ಲಿ ಅಂತೂ ಯಾರಿಗೂ ಲಕ್ ಅಂತೂ ಬರಲ್ಲ. ಸೊ ಅದಕ್ಕೋಸ್ಕರ ಏನಾದರೂ ಒಂದು ಕೆಲಸದಲ್ಲಿ ನಾವು ತೊಡಗಿರಬೇಕು. ಸೊ ಒಂದೊಂದಾಗಿ ನೋಡೋಣ. ಅಂದರೆ ಯಾವ್ಯಾವ ಸಂಕೇತಗಳು, ಸೂಚನೆಗಳು ಏನು ಅನ್ನೋದು ನಾನು ಇವಾಗ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಬಂದ್ಬಿಟ್ಟು, ನೀವು ಯಾರಿಗಾದ್ರೂ ಹಣವನ್ನು ಕೊಡುವಾಗ ಮತ್ತೆ ನೀವು ಅವರಿಂದ ತೆಗೆದುಕೊಳ್ಳುವಾಗ ಹಣ ಏನಾದರೂ ಕೈಯಿಂದ ಜಾರಿ ಕೆಳಗೆ ಬಿತ್ತು ಅಂತ ಅನ್ಕೊಳ್ಳಿ. ಅವಾಗ ನಿಮಗೆ ದುಡ್ಡು ಬರೋ ಲಕ್ಷಣ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಬೇಕಂತ ಹಣನ ಕೆಡುವುದಲ್ಲ. ಸೊ ಆ ಥರ ಏನಾದರೂ ಕೈ ತಪ್ಪಿ ಹೋದರೆ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಮಗೆ ಹಣ ಬರುವ ಒಂದು ಸಂಕೇತ ಅಂತ ಹೇಳಿ ನಾವು ತಿಳ್ಕೊಬೇಕು. ಮತ್ತು ಗುರುವಾರದ ದಿನ ಯಾವುದಾದ್ರೂ ಒಂದು ಹುಡುಗಿ ಹಳೆ ಬಟ್ಟೆಯಲ್ಲಿ ಕಾಣಿಸ್ಕೊಂಡ್ರೆ ಮೊದಲು ಬೆಳಿಗ್ಗೆ ಎದ್ದು, ಆವಾಗ ಧನ ಆಗೋ ಲಾಭ ಚಾನ್ಸಸ್ ಇದೆ ಅಂತ ನಾವು ಒಂದು ಶಾಸ್ತ್ರದ ಪ್ರಕಾರ ನಾವು ಅದನ್ನು ಊಹೆ ಮಾಡಬಹುದು. ನೆಕ್ಸ್ಟ್ ಇನ್ನು ಎರಡನೇದಾಗಿ ಹೇಳ್ಬೇಕಂತಂದರೆ, ನೀವು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಕೆ ಹೋಗ್ತಾ ಇರ್ತೀರ. ಸೊ ಆವಾಗ ಮುಂಗ್ಲಿ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಅದು ಅಡ್ಡ ಬಂದರೆ ಒಳ್ಳೆಯ ಸಂಕೇತ ಅಂತ ಹೇಳಿ ನಾವು ಸೂಚಿಸ್ಬೋದು. ಅಂದರೆ ಒಳ್ಳೆಯದಾಗತ್ತೆ ನಮಗೆ, ಅಂದರೆ ಅದು ಒಂದು ಅದೃಷ್ಟ ಅಂತ ಹೇಳಿ ನಾವು ಅನ್ಕೋಬೇಕು. ಅದು ಒಂದು ನಮಗೆ ದುಡ್ಡು ಬರೋ ಒಂದು ಲಕ್ಷಣ ಅಂತಾನೆ ನಾವು ಹೇಳಬಹುದು. ನೆಕ್ಸ್ಟ್ ಇನ್ನು ಮೂರನೇದಾಗಿ ಬಂದ್ಬಿಟ್ಟು, ಮತ್ತೆ ಹಳದಿ ಬಣ್ಣ ಇದು ಅಷ್ಟೇ ಅಲ್ಲದೆ ಮತ್ತು ನಿಮ್ಮ ಒಂದು ಮನೆಯ ಬಾಗಿಲಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಗೋವುಗಳು ಅಂತಾರೆ ಗೊತ್ತಾ, ಅದು ಬಂದು ನಿಂತುಕೊಂಡ್ರೆ ಅದು ಕೂಡ ನಾವು ಅದೃಷ್ಟ ಅಂತ ನಾವು ಹೇಳಬಹುದು. ಮತ್ತೆ ನಮಗೆ ಧನ ಮನೆಗೆ ಬರೋ ಸಾಧ್ಯತೆ ಇದೆ ಅಂತ ನಾವು ವಾಸ್ತು ಪ್ರಕಾರದ ಮೂಲಕ ಇದನ್ನು ಕೂಡ ನಾವು ಊಹೆ ಮಾಡಬಹುದು. ಅಷ್ಟೇ ಅಲ್ಲದೆ ಯಾವ ಒಂದು ವ್ಯಕ್ತಿ ತನ್ನ ಕನಸೊಳಗಡೆ ಹವಳ ಮತ್ತು ಕಿರೀಟಗಳನ್ನು ಹಾಕೊಂಡಂತೆ ತಾನು ಆ ಥರ ಭಾಸವಾದಂತೆ ಕನಸು ಕಾಣ್ತಾನೋ ಆ ವ್ಯಕ್ತಿಗೆ ಅದೃಷ್ಟ ಲಕ್ಷ್ಮಿ ಬರ್ತಾಳೆ ಅಂತ ಹೇಳಿ ನಾವು ಅದರಿಂದನೂ ಒಂದು ಊಹೆನ ಮಾಡಬಹುದು. ಮತ್ತು ಕನಸಿನಲ್ಲಿ ಬಿಳಿ ಬಣ್ಣದ ಹಾವು ಏನಾದರೂ ಬಲಗಡೆ ಕೈಗೆ ಕಚ್ಚಿದರೆ ಅದು ಒಂದು ನಮಗೆ ಅದೃಷ್ಟದ ಸಂಕೇತ ಅಂತ ಹೇಳಿಬಿಟ್ಟು ನಾವು ಭಾವಿಸಬೇಕು. ಇನ್ನು ಮೂರನೇದಾಗಿ ಬಂದ್ಬಿಟ್ಟು, ಯಾರ ಒಂದು ಕನಸಿನಲ್ಲಿ ನನ್ನ ಹಣ ಎಲ್ಲ ಸಾಲ ಎಷ್ಟು ಕೊಡೋದಿತ್ತು ಅಷ್ಟೆಲ್ಲ ಮುಟ್ತು, ಇನ್ನೇನಿದ್ರು ನಾನು ಗಳಿಸ್ಬೇಕು, ಆ ಥರ ಮಾಡಬೇಕು, ಈ ಥರ ಏನಾದರೂ ಕನಸು ಬಿತ್ತಂದರೆ ಅದು ಕೂಡ ಅದೃಷ್ಟ ಅಂತ ನಾವು ಅನ್ಕೊಬೇಕು. ಮತ್ತು ನಮಗೆ ಹಣ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು. ಅಷ್ಟೇ ಅಲ್ಲದೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಾಲು ನೋಡೋದಾಗ್ಲಿ ಮತ್ತೆ ಮೊಸರು ನೋಡೋದಾಗ್ಲಿ ಮಾಡಿದ್ರು ಕೂಡ ಅದೃಷ್ಟ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಒಂದು ಮೇಲೆ ಹಕ್ಕಿ ಏನಾದರೂ ಹಿಕ್ಕೆಯನ್ನು ಹಾಕಿದರೆ ಅದನ್ನು ಪದೇ ಪದೇ ಆ ಥರ ಹಾಕ್ತಾ ಇದ್ರೆ ನೀವು ಅದನ್ನು ಕೆಟ್ಟದ್ದು ಅಂತ ಅನ್ಕೋಬಾರ್ದು, ಒಳ್ಳೆಯದೇ ಅಂತ ಅನ್ಕೋಬೇಕು. ಯಾಕಂತಂದರೆ ಒಬ್ಬೊಬ್ರು ಹೆಸಿಟೇಟ್ ಮಾಡ್ಕೋತಾರೆ, ಯೋಚಿ ಹೊಲಸು ಈ ಥರ ಎಲ್ಲ ಅಂತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದು ಕೂಡ ಒಂದು ಅದೃಷ್ಟದ ಒಂದು ಲಕ್ಷಣ ಅಂತ ನಾವು ಹೇಳ್ಬೋದು. ಒಂದು ಶುಭ ಸಂಕೇತ ಆಗೈತಿ ಮತ್ತು ನಮ್ಗೆ ಒಂದು ಒಳ್ಳೆಯ ಸಮಯ ಬರುತ್ತೆ ಅಂತ ನಾವು ಅನ್ಕೋಬೇಕು. ನೆಕ್ಸ್ಟ್, ನೀವು ಎಲ್ಲಾದರೂ ತೀರ್ಥಯಾತ್ರೆಗೆ ಹೋದಾಗ ಅಲ್ಲಿ ನಿಮಗೆ ಹಾವು ಕಾಣಿಸೋದು ಈ ಥರ ಆಗ್ತಿದ್ರೆ ಅದು ಕೂಡ ಒಳ್ಳೆಯದೇ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ಕಷ್ಟಗಳು ಎಲ್ಲ ಪರಿಹಾರ ಆಗ್ತವೆ ಅಂತ ಹೇಳಿಬಿಟ್ಟು ನಾವು ಅನ್ಕೋಬಹುದು. ನೆಕ್ಸ್ಟ್ ಬಂದು, ರಾತ್ರಿ ಹೊತ್ತು ಮೇಲೆ ಏನಾದರೂ ಮಲ್ಕೊಂಡಾಗ ಅಥವಾ ಹೊರಗಡೆ ಎಲ್ಲಾದ್ರೂ ಹೋದಾಗ ನಿಮಗೆ ಚುಕ್ಕೆ ಏನಾದರೂ ಈ ಥರ ಕೆಳಗೆ ಬರ್ತಾ ಇರುತ್ತೆ ಅಂತ ಏನಾದರೂ ಭಾಸವಾದರೆ, ಆ ಥರ ನಿಮಗೆ ಅನಿಸಿದ್ರೆ ನೀವು ಮನಸ್ಸೊಳಗೆ ಏನಾದರೂ ಒಂದು ಅನ್ಕೊಳ್ಳಿ, ಅದು ಕೂಡ ನಿಜ ಆಗುತ್ತೆ ಅಂತ ನಾವು ಹೇಳಬಹುದು. ಅದು ಕೂಡ ಒಂದು ಒಳ್ಳೆಯ ಸಂಕೇತ ಅಂತಲೂ ನಾವು ಹೇಳ್ಬೋದು. ಕೆಲವು ಮಾನ್ಯತೆಗಳ ಪ್ರಕಾರ ಏನೈತಿ ಅಂತಂದ್ರೆ,
ನಕ್ಷತ್ರಗಳು ಏನಾದರೂ ಕೆಳಗೆ ಬೀಳುತ್ತಿರುವಾಗ ನಾವು ಏನಾದರೂ ಬೇಡ್ಕೊಂಡ್ರೆ 30 ದಿನಗಳಲ್ಲಿ ಅದು ನಮಗೆ ಈಡೇರುತ್ತೆ ಅಂತ ನಾವು ಹೇಳ್ಬೋದು. ಬಂದ್ಬಿಟ್ಟು ಕನಸಿನೊಳಗಡೆ ನಮ್ಗೆ ಏನಾದ್ರೂ ಆಮೆ ಕಾಣಿಸಿದ್ರೆ ಅದು ಕೂಡ ಒಂದು ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು. ಅದು ಒಂದು ವಿಷ್ಣುವಿನ ಅವತಾರ ಆಗೈತಿ. ಸೊ ಅದಕ್ಕೋಸ್ಕರ ಆಮೆ ಕಂಡ್ರೆ ನಮ್ಗೆ ಒಂದು ಸುಖ ಅಂತ ಹೇಳ್ಬೋದು. ಮತ್ತೆ ಒಂದು ಏನಾದ್ರೂ ಒಂದು ಒಳ್ಳೆಯ ಸೂಚನೆ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಬೇಕು. ಅದು ಒಂದು ಅದೃಷ್ಟ ಅಂತ ಹೇಳಿ ನಾವು ತಿಳ್ಕೊಬೇಕು. ನೀವು ಎಷ್ಟೋ ಜನರ ಮನೆಯಲ್ಲಿ ನೋಡಿರ್ತೀರಾ ಆಮೆ ಇಟ್ಟಿರ್ತಾರೆ. ಸೊ ಅದನ್ನೇ ನೀವು ತಿಳ್ಕೊಂಡ್ಬಿಡ್ಬೇಕು. ಅಂದ್ರೆ ಅದರಿಂದನೂ ನಮಗೆ ಧನ ಬರುವ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ನವಿಲು ಎಲ್ಲಾದ್ರೂ ಕಾಣಿಸಿದ್ರೆ ಅದು ಕೂಡ ಒಂದು ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು. ಮತ್ತೆ ಆನೆ ಏನಾದ್ರೂ ಸೊಂಡೆ ನಿಮ್ ಕಡೆ ಈ ತರ ಮಾಡಿ ನಿಂತ್ರೆ ಅದು ಕೂಡ ನಿಮ್ಗೆ ಅದೃಷ್ಟದ ಸಂಕೇತ ಅಂತನ ಹೇಳ್ಬೋದು. ಆನೆ ಆ ತರ ಸೊಂಡೆ ನಿಮ್ಮ ಕಡೆ ಅಥವಾ ನಿಮ್ಮ ಮನೆಯ ಕಡೆ ಮಾಡಿ ಹಿಡಿಯೋದು ಅದು ಒಂದು ಕೃಪಾಕ್ಷದ ಒಂದು ಸಂಕೇತ ಆಗಿದೆ. ಒಂದು ಒಳ್ಳೆಯ ಲಕ್ಷಣ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ನಿಮ್ಮ ಒಂದು ಕನಸಿನಲ್ಲಿ ಹಳದಿ ಕಲರ್ ಹಾವು ಅಥವಾ ಒಂದು ಚಿನ್ನದ ಹಾವು ಏನಾದ್ರೂ ಕಾಣಿಸ್ಕೊಂಡ್ರೆ ಅದು ಕೂಡ ಒಂದು ಅದೃಷ್ಟದ ಸಂಕೇತ ಅಂತಾನ ಹೇಳ್ಬಹುದು. ಹಾಗೆ ನೀವು ಬೆಳಗ್ಗೆ ಏಳುವುದರ ಒಂದು ಮೂಲಕ ನೀವು ಜಗಲಿ ಮೇಲೆ ಅಥವಾ ದೇವರ ಮೇಲೆ ಇಟ್ಟಿರುವಂತಹ ಒಂದು ತೆಂಗಿನಕಾಯಿ ಏನಿರುತ್ತೋ ಅದನ್ನು ನೋಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಅದು ಕೂಡ ಒಂದು ಲಕ್ಷ್ಮಿಯ ಕೃಪಾಕ್ಷ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಬಂದು ನಿಮ್ಮ ಮನೆ ಎದುರಿಗೆ ಯಾವ್ದಾದ್ರು ಒಂದು ಗಿಡ ತಂತಾನೆ ಹುಟ್ಲಿ ಹತ್ರ ಅಥವಾ ತಂತಾನೆ ಬೆಳೀತಾ ಇದ್ರೆ ಅದು ಕೂಡ ಒಂದು ಉತ್ತಮ ಸಂಕೇತ ಅಂತ ನಾವು ಹೇಳ್ಬಹುದು. ಮತ್ತೆ ನಾವು ಏನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಹೋಗ್ತಾ ಇರ್ತೀವಿ. ಸೊ ಅವಾಗ ನಾವು ಒಂದು ತುಂಬಿದ ಕೊಡ ಏನಾದ್ರೂ ನೋಡಿದ್ರೆ ಅವಾಗ ಆ ಕೆಲಸ ಆಗುತ್ತೆ ಅಂತ ನಾವು ಅನ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಬಂದು ನೀವು ಇವಾಗ ತೀರ್ಥಯಾತ್ರೆಗೆ ಹೋಗ್ತಾ ಇರ್ತೀರಾ. ಸೊ ಅವಾಗ ಏನಾದ್ರೂ ನಾನು ಮರ್ತು ಹೋದೆ ಅಂತ ಅನ್ಕೊಂಡ್ರೆ ಮರ್ತು ಹೋಗಿದ್ರೆ ಮನೆಯಲ್ಲಿನೇ ಅಥವಾ ಹೋಗುವಾಗ ನೀವು ಏನಾದ್ರೂ ಒಂದು ಮರ್ತು ಹೋಗ್ತೀರಾ. ಸೊ ಅವಾಗ ನಾವು ಅನ್ಕೊಂಡ್ಬಿಡ್ಬೇಕು ಒಂದು ಏನಾದ್ರೂ ನಮ್ಗೆ ಒಳ್ಳೆಯ ಲಕ್ಷಣ ಅಂದ್ರೆ ಒಳ್ಳೆಯ ಒಂದು ಟೈಮ್ ಬರುತ್ತೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಮತ್ತೆ ನೀವು ಹಾದಿಯಲ್ಲಿ ಹೋಗ್ತಾ ಇರುವಾಗ ಯಾವ್ದಾದ್ರು ಒಂದು ಕಾಯಿನ್ ನಿಮ್ಗೆ ಸಿಕ್ಕರೆ ನಾಣ್ಯ ಏನಾದ್ರೂ ಸಿಕ್ಕರೆ ನೀವು ಯಾರಿಗೋ ಒಂದು ದುಡ್ಡು ಕೊಟ್ಟಿರ್ತೀರಾ ಅದು ವಾಪಸ್ ಬರುತ್ತೆ ಅಂತ ಹೇಳಿ ನೀವು ತಿಳ್ಕೊಬೇಕು. ಮತ್ತೆ ದೇವರ ಮೇಲೆ ಇಟ್ಟಿರುವಂತಹ ಹೂಗಳು ಏನಾದ್ರೂ ಕೆಳಗಡೆ ಅದು ಉದುರ್ತಾ ಬಿದ್ರೆ ಅದು ಕೂಡ ಒಂದು ಅದೃಷ್ಟದ ಲಕ್ಷಣ ಅಂತ ನಾವು ಹೇಳ್ಬಹುದು. ನೆಕ್ಸ್ಟ್ ಬಂದು ಒಬ್ಬ ವ್ಯಕ್ತಿ ಕನಸಿನಲ್ಲಿ ಪದೇ ಪದೇ ಹಸಿರು ಗಿಡ ಕಾಣಿಸೋದಾಗ್ಲಿ ಮತ್ತೆ ನಿಮ್ಗೆ ನೀರ್ ಕಾಣಿಸೋದಾಗ್ಲಿ ಈ ತರ ಇದ್ರೆ ಅದು ಕೂಡ ಒಂದು ಒಳ್ಳೆಯ ಲಕ್ಷಣ ಅಂತಾನೆ ನಾವು ಹೇಳ್ಬಹುದು. ಎಲ್ಲಾದ್ರಿಂದನೂ ನೀವು ಎಲ್ಲಿ ಸಾಲ ಇರುತ್ತೋ ಅದನ್ನೆಲ್ಲ ಮುಟ್ಟಿಸಿ ಆಮೇಲೆ ನಿಮ್ಮ ಒಂದು ಏನೋ ಒಂದು ಮನೆ ಮಾಡಿಕೊಂಡು ಒಂದು ಏನೋ ಪ್ಲಾಟ್ ತಗೊಂಡು ಈ ತರ ಎಲ್ಲ ನೀವು ಎಲ್ಲಾ ಕಷ್ಟ ಎಲ್ಲ ಪರಿಹಾರ ಮಾಡ್ಕೊಂಡು ಇದನ್ನೆಲ್ಲ ನೀವು ಮಾಡ್ಕೋಬಹುದು ಅಂತ ಹೇಳಿ ಇದು ಒಂದು ಮೋಟಿವೇಶನಲ್ ವಿಡಿಯೋ ಆಗಿದೆ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಬೈ ಬಾಯ್. ಮತ್ತೆ ನಾನು ನಿಮಗೆ ಸಿಗ್ತೇನೆ.